ಅಯ್ಯೋ ದೇವ್ರೆ, ಇವನಿಗೆ ಸಿಕ್ಬಿಡ್ತಲ್ಲ. ಅಮ್ಮೋರೆ, ಏನ್ ರಂಗ? ತಗೊಳ್ಳಿ, ಇದನ್ನ ಓದಿ. ಏನಿದು? ತೆಗೆದು ನೋಡಿ ಅಮ್ಮೋರೆ. ವೈದೇಹಿ ಮಾತ್ರನೇ ದೇವಾಂಶ್ಗೆ ಏಕೈಕ ಪತ್ನಿ. ರಂಗ, ಏನಿದು ರಂಗ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಅಮ್ಮೋರೆ? ನಮ್ ದೊಡ್ಡಯಜಮಾನ್ರಿಗೆ ಗುರುಗಳು ಕೊಟ್ಟಿರೋ ಪರಿಹಾರ ಇದು. ಇದನ್ ಬದಲಾಯಿಸಿ ಶ್ರವಂತಿಗೂ ಹೆಂಡತಿ ಆಗಿರೋ ಅಕ್ಕಿದೆ ಅಂತ ಯಾರೋ ಬರ್ದಿದ್ದಾರೆ. ನನ್ನ ಕನ್ಸೆಲ್ಲ ನಾಶ ಆಯ್ತು. ಯಾರಿಗೆ ಗೊತ್ತಾಗ್ಬಾರ್ದಾಗಿತ್ತೋ ಅವ್ರಿಗೆ ಗೊತ್ತಾಗೋಯ್ತು. ಇನ್ನಿ ಶ್ರವಂತಿನ ದೇವಾಂಶ್ ಮದುವೆ ಆಗೋದಿಲ್ಲ. ಹೌದು ರಂಗ, ಅದೇ ಇದು. ಗುರುಗಳು ಹೇಳೋದ್ ನಿಜ. ನ್ಯಾಯದ ಪರನೇ ಇರ್ತಾರೆ ಅಂತ ಗೊತ್ತಾಗಿ ಯಾವ ಸಂಬಂಧನೂ ಇಲ್ದಿರೋ ಶ್ರವಂತಿ ಹೆಸರನ್ನ ಬರೀದೆ ನನ್ನ ಹೆಸರನ್ನ ಮಾತ್ರ ಬರೀತಾರೆ ಅಂತ ಅನ್ಕೊಂಡೆ. ಶ್ರವಂತಿ ಹೆಸರನ್ನ ನೋಡಿದಾಗ ಆಶ್ಚರ್ಯ ಆಗೋಯ್ತು. ಇವಾಗ ಅರ್ಥ ಆಗ್ತಿದೆ. ಗುರುಗಳು ನನ್ನ ಹೆಸರು ಬರ್ದಿದ್ರು ಅದನ್ನ ಬದಲಾಯಿಸಿದ್ದಾರೆ ಅಂತ ಆಯ್ತು. ಅಷ್ಟೇ ಅಮ್ಮೋರೆ, ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ. ಈ ಕೆಲ್ಸ ಯಾರು ಮಾಡಿರ್ಬೋದು? ಇನ್ಯಾರಮ್ಮೋರೆ, ಶ್ರವಂತಿನೇ ಮಾಡಿರ್ತಾಳೆ. ಸದ್ಯ ದೊಡ್ಡಮ್ಮನ ಮೇಲೇನೂ ಅನುಮಾನ ಬರಲಿಲ್ಲ. ದೊಡ್ಡಮ್ಮನ ಹೆಸರೇನಾದ್ರೂ ಹೊರಗೆ ಬಂದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರಷ್ಟೇ. ನಿಮಗೆ ಮಾತ್ರ ಈ ಮನೆಗೆ ಸೊಸೆ ಆಗಿರೋಕ್ಕೆ ಹಕ್ಕಿದೆ ಅಂತ ಬರ್ದಿದಾರಲ್ಲ. ನಮ್ಮ ಪುಣ್ಯ ನೋಡಿ ಅಮ್ಮೋರೆ, ದೇವರೇ ನಮಗೆ ವಿಷಯ ಗೊತ್ತಾಗೋ ಹಾಗೆ ಮಾಡ್ದ. ಈಗ ಇದನ್ನು ತಗೊಂಡು ಹೋಗಿ ದೊಡ್ಡ ಯಜಮಾನ್ರಿಗೆ ತೋರಿಸ್ಬೇಕು ಅಷ್ಟೇ. ಈ ಮದುವೆ ನಿಲ್ಲಿಸ್ತಾರೆ, ಶ್ರವಂತಿನ ಮನೆಯಿಂದ ಆಚೆ ಹಾಕ್ತಾರೆ. ದೊಡ್ಡ ಯಜಮಾನ್ರಿಗೆ ಹೋಗಿ ಹೇಳೋಣ ಬನ್ನಿ ಅಮ್ಮೋರೆ. ಹಾಗೆ ಮಾಡೋಣ, ನಡಿ ರಂಗ. ರಾಮ, ನಡಿ ಬನ್ನಿ ಅಮ್ಮೋರೆ. ದೊಡ್ಡಪ್ಪಂಗೆ ಹೇಳ್ತಾರ? ಮುಗ್ದೋಯ್ತು. ದೊಡ್ಡಮ್ಮನ ಬಗ್ಗೆನೂ ಗೊತ್ತಾಗುತ್ತೆ, ನನ್ನ ಬಗ್ಗೆನೂ ಗೊತ್ತಾಗುತ್ತೆ. ಇವಾಗ ಏನ್ ಮಾಡೋದಪ್ಪ ದೇವ್ರೆ? ದೊಡ್ಡಮ್ಮನ ಕೈಲಿ ತಡಿಯಕ್ ಸಾಧ್ಯ? ದೊಡ್ಡಮ್ಮ ಇಲ್ಲಿ ನೋಡಿ. ದೊಡ್ಡಮ್ಮ, ಲೆಟರ್. ಲೆಟರ್ ಲೆಟರ್ ದೊಡ್ಡಮ್ಮ. ಏನು? ಅಯ್ಯೋ, ಲೆಟರ್ ದೊಡ್ಡಮ್ಮ. ಏನು? ಏನು? ಹೋಗಿ ಅವ್ರ ತಡೀರಿ. ವೈದೇಹಿ, ನಿಂತ್ಕೋ.
ಯಾಕಮ್ಮ ಇಷ್ಟೊಂದು ಟೆನ್ಷನಲ್ಲಿದ್ಯಾ? ಅತ್ತೆ, ನೀವು ಕೂಡ ಇಲ್ಲೇ ಇದ್ದೀರಾ? ನಿಮ್ಗೂ ಮಾವಂಗೂ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಅಲ್ಲಿ ಹೋಗೋಣ ಬನ್ನಿ. ನಿಂತ್ಕೊಳ್ಳಮ್ಮ. ವಿಷಯ ಏನು ಅಂತ ಮೊದಲು ನನಗೆ ಹೇಳು. ಒಳಗ್ ಬನ್ನಿ ಅತ್ತೆ, ಮಾವಂಗೂ ಗೊತ್ತಾಗ್ಬೇಕು. ನಿಮ್ಮ ಮಾವ ರೆಸ್ಟ್ ತಗೋತಾ ಇದ್ದಾರೆ ವೈದೇಹಿ. ವಿಷಯ ಏನು ಅನ್ನೋದನ್ನ ಹೇಳು, ನಾನು ಹೇಳ್ತೀನಿ ಅವ್ರಿಗೆ. ಸರಿ ಅತ್ತೆ, ಇದನ್ನ ಅತ್ತೆ, ಇದು ನೋಡಿ ಅತ್ತೆ, ಸರಿಯಾಗಿ ನೋಡಿ. ಈಗ ಇದನ್ನ ಅವ್ರು ನೋಡಿದ್ರೆ ಅನುಮಾನ ಬಂದು ಗುರುಗಳ ಹತ್ರ ಮಾತಾಡ್ತಾರೆ. ಆಮೇಲೆ ನಿಜ ಹೊರಗೆ ಬರತ್ತೆ. ಯಾವುದೇ ಕಾರಣಕ್ಕೂ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಏನ್ ವೈದೇಹಿ ಇದು? ಅದೇ ಅತ್ತೆ, ಶ್ರವಂತಿ ಮತ್ತೆ ನನ್ನ ನಡುವೆ ಯಾರಿಗೆ ಸೊಸೆ ಆಗೋ ಅರ್ಹತೆ ಇದೆ ಅಂತ ಗುರುಗಳನ್ನ ಕೇಳಿದಾಗ ಗುರುಗಳು ನಮಗೆ ಉತ್ತರ ಕಳ್ಸಿದ್ರಲ್ಲ, ಅದು ಇದೆ ಅತ್ತೆ. ಅಂದ್ರೆ ನೀನ್ ಮಾತ್ರ ದೇವಾಂಶಿಗೆ ಹೆಂಡತಿ ಆಗಿರ್ಬೇಕು ಅಂತ ಗುರುಗಳು ಬರ್ದಿದ್ದಾರೆ ಅಂತ ಹೇಳ್ತಿದ್ಯಾ? ಹಾ, ಅದೇ ಅತ್ತೆ, ಅದರಲ್ಲಿ ಅದೇ ಇರೋದು. ಮತ್ತವತ್ತು ಗುರುಗಳ ಶಿಷ್ಯ ತಂದ್ಕೊಟ್ಟಿದ್ ಲೆಟ್ರಲ್ಲಿ ಇದ್ದಿದ್ ಏನ್ ಹಾಗಾದ್ರೆ? ಅದು ನಿಜ ಅಲ್ಲ ಅತ್ತೆ, ಸುಳ್ಳು. ಗುರುಗಳು ಬರೆದಿರೋ ಅಸ್ಲಿ ಕಾಗದ ಇದೆ. ಇದನ್ ತಗೊಂಡು ಶ್ರವಂತಿಗೂ ಕೂಡ ಹಕ್ಕಿದೆ ಅಂತ ಯಾರೋ ಬದಲಾಯಿಸಿದ್ದಾರೆ. ಯಾರು? ಗುರುಗಳ ಶಿಷ್ಯನಾ? ಆಹಾ, ಹೇಳು, ಗುರುಗಳ ಶಿಷ್ಯನಾ? ಅಯ್ಯೋ, ಅದವ್ರಲ್ಲ ಅತ್ತೆ, ಅವ್ರ್ಯಾಕೆ ಬದಲಾಯಿಸ್ತಾರೆ? ಗುರುಗಳು ಕೊಟ್ಟಿದ್ದನ್ನ ನಮಗ್ ಕೊಟ್ಟವ್ರು ಅವರೇ ಅಲ್ವಾ? ಅತ್ತೆ, ಮಧ್ಯದಲ್ಲಿ ಏನೋ ನಡೆದಿದೆ ಅತ್ತೆ. ಆ ಶ್ರವಂತಿನೇ ಏನೋ ಮಾಡಿ ನನ್ನ ಹೆಸರು ಇರೋದನ್ನ ನೋಡಿ ಅವಳ ಹೆಸರನ್ನು ಸೇರಿಸ್ಕೊಂಡಿದ್ದಾಳೆ. ಸಾಕ್, ನಿಲ್ಲಿಸ್ತೀಯಾ? ಮೊದ್ಲಿಂದನೂ ನೋಡ್ತಾನೆ ಇದ್ದೀನಿ. ಶ್ರವಂತಿನ್ ಕಂಡ್ರೆ ನಿನ್ಗೊಂಥರ ಹೊಟ್ಟೆ ಉರಿ. ಅತ್ತೆ, ನಿಜ ಹೇಳ್ತಿದ್ದೀನಿ. ಅವತ್ತು ಶ್ರವಂತಿ ನಿಜವಾದ ಸೋದರ ಸೊಸೆ ಅಲ್ಲ ಅಂತ ಹೇಳಿದಾಗ ನೀವು ನಂಬಲಿಲ್ಲ. ಅದಕ್ಕೆ ಗುರುಗಳು ನನ್ನ ಹೆಸರು ಬರೀತಾರೆ ಅಂತ ನಾನು ತುಂಬಾ ನಂಬ್ಕೊಂಡಿದ್ದೆ. ಆದ್ರೆ ಶ್ರವಂತಿ ಹೆಸರು ಬಂದಿದ್ದಕ್ಕೆ ಏನೋ ನಡೆದಿದೆ ಅಂತ ಅನ್ಕೊಂಡಿದ್ದೆ. ಅದು ಇವಾಗ ಗೊತ್ತಾಗ್ತಿದೆ. ನನ್ನ ಹೆಸರೇ ಬಂದಿದ್ದು ಅತ್ತೆ. ಶ್ರವಂತಿಗೆ ಅರ್ಹತೆನೇ ಇಲ್ಲ. ಈ ಮದ್ವೆ ನಡಿಕೊಡ್ದು ಅತ್ತೆ, ಈ ಮದ್ವೆ ನಡಿಬಾರ್ದು. ನೀನೇ ಇದ್ರಲ್ಲಿ ಏನೇನೋ ಬರ್ದು ಈಗ ಕಟ್ಟು ಕತೆಗಳನ್ನ ಹೇಳ್ತಾ ಇದ್ಯಾ? ಇಲ್ಲ ಅತ್ತೆ, ಇದು ನಾನ್ ಬರ್ತಿರೋದಲ್ಲ ಅತ್ತೆ.
ಗುರುಗಳು ಬರ್ತಿರೋದು. ಬಾಯಿ ಮುಚ್ಚೆ. ದೇವಾಂಶನ ಒಪ್ಸಿ ಮದ್ವೆ ಕೆಲ್ಸಗಳನ್ನ ನೀನೇ ನೋಡ್ಕೋತಿರೋದನ್ನ ನೋಡಿ ಎಷ್ಟು ದೊಡ್ಡ ಮನ್ಸಿಯೊಳಗೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ನಿಜವಾದ ಬುದ್ಧಿ ತೋರಿಸ್ಬಿಟ್ಟೆ. ಅತ್ತೆ, ಇದನ್ನ ನಿಜವಾಗ್ಲೂ ನಾನ್ ಬರ್ತಿರೋದಲ್ಲ. ಹೌದು ಅಮ್ಮೋರೆ, ನನಗಿದು ಮೆಟ್ಲ ಹತ್ರ ಸಿಕ್ತು. ನಾನೇ ಇದನ್ನ ತಂದು ಇವ್ರಿಗೆ ಕೊಟ್ಟೆ. ನೀನ್ ಸುಮ್ನೆ ನಿಂತ್ಕೊಳ್ಳೋ. ಬೆಕ್ಕಿ ಗಿಲಿ ಸಾಕ್ಷಿನಾ? ನೀನ್ ಯಾಕೋ ಇದ್ರಲ್ಲೆಲ್ಲ ಮೂಗ್ ತೋರಿಸ್ತಿದ್ಯಾ? ಹೋಗಿಲ್ಲಿಂದ. ಅತ್ತೆ, ನಾನ್ ಯಾಕೆ ಬರೀತೀನಿ? ದಯವಿಟ್ಟು ನನ್ನ ನಂಬಿ ಅತ್ತೆ. ನಾನ್ ಬರೀಲಿಲ್ಲ ಅತ್ತೆ, ನನ್ನ ನಂಬಿ ಪ್ಲೀಸ್. ಸಾಕ್ ನಿಲ್ಸು ವೈದೇಹಿ. ನಿಮ್ ಮಾವನ್ಗೆ ಹೇಳ್ಬೇಕು ಅಂತ ಹೊರಟಿದ್ದೆ. ನಾನಾಗಿದ್ದಕ್ಕೆ ಸುಮ್ನೆ ಬಿಡ್ತಾ ಇದ್ದೀನಿ. ಅದೇ ನಿಮ್ ಮಾವ ಆಗಿದ್ದಿದ್ರೆ ನಿನ್ನ ಮನೆಯಿಂದ ಓಡಿಸಿರೋರು. ಅಷ್ಟೋ ಇಷ್ಟೋ ನಿನ್ ಮೇಲೆ ನಂಬಿಕೆ ಇದೆ. ಹುಚ್ಚುಚ್ಚು ಕೆಲಸಗಳನ್ನ ಮಾಡಿ ಅದನ್ನ ಹಾಳು ಮಾಡ್ಕೋಬೇಡ. ಇದನ್ನ ಹರಿದು ಬಿಸಾಕಿದ್ರೆ ಯಾವ ಗಲಾಟೆನೂ ಇರಲ್ಲ. ಅತ್ತೆ, ಬಿಡ ಅತ್ತೆ, ಬೇಡ ಅತ್ತೆ. ಅತ್ತೆ, ಅಯ್ಯೋ ಅತ್ತೆ, ಅಯ್ಯೋ ಅತ್ತೆ, ಬೇಡ ಅತ್ತೆ, ಬಿಡೆ. ಬೇಡ ಅತ್ತೆ, ನನ್ ಮಾತು ಕೇಳಿ ಪ್ಲೀಸ್ ಅತ್ತೆ. ಬೇಡ ಅತ್ತೆ, ಪ್ಲೀಸ್. ನಾನ್ ಬರ್ತಿದ್ದಲ್ಲ ಅತ್ತೆ. ಸುಮ್ನೆ ಇರೋ ಅಂತ ಹೇಳಿಲ್ವಾ? ಬೇಡ ಅತ್ತೆ. ಅಯ್ಯೋ, ವೈದೇಹಿ, ನಿಮ್ ಮಾವ ಬರ್ತಿದ್ದಾರೆ. ಮೊದ್ಲು ಕಣ್ಣೀರ್ ಒರೆಸ್ಕೋ. ಇದ್ರ ಬಗ್ಗೆ ಅವ್ರ ಹತ್ರ ಏನು ಮಾತಾಡ್ಬೇಡ. ಅಳು ನಿಲ್ಸು. ಏನಾಯ್ತು ಕೌಸಲ್ಯ? ಏನೂ ಇಲ್ಲ ರೀ. ಮದ್ವೆ ಏರ್ಪಾಡುಗಳ ಬಗ್ಗೆ ವೈದೇಹಿ ಹತ್ರ ಮಾತಾಡ್ತಿದ್ದೆ. ನೋಡಮ್ಮ, ನಮ್ಗಿಂತ ನಿನ್ಗೆ ಜಾಸ್ತಿ ಜವಾಬ್ದಾರಿ ಇದೆ. ನಿನಗೆ ಯಾವ್ದು ಒಳ್ಳೇದನ್ಸತ್ತೋ ಅದನ್ನೇ ಮಾಡು. ಹೋಗಮ್ಮ, ಹೋಗಮ್ಮ. ಆಯ್ತತ್ತೆ. ಸಪ್ಪ. ಲೆಟರ್ನ ದೊಡ್ಡಮ್ಮ ಹರಿದಾಕಿದ್ರು. ಸದ್ಯ ಟೆನ್ಷನ್ ಕ್ಲಿಯರ್ ಆಯ್ತು. ಆದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಶ್ರವಂತಿನ ನನ್ನ ವಶ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಅದೀಗ ಸಾಧ್ಯ ಇಲ್ಲ. ಇವಾಗ ಬೇರೆ ಏನಾದ್ರೂ ಪ್ಲಾನ್ ಮಾಡಬೇಕು. ಮೊದ್ಲು ಇದನ್ನ ನಾನ್ ನೋಡಿದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಅವ್ರಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಈ ಮದ್ವೆನ ನಿಲ್ಸಿರೋರು. ಆದ್ರೆ ವಾಲಿಯಾಗಿದನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದಾನೆ. ಮೊದ್ಲು ಅವನನ್ ತರಾಟೆಗೆ ತಗೋಬೇಕು. ವೈದೇಹಿ, ಚಿಕ್ಕ ವಯಸ್ಸಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಶ್ರವಂತಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ಅದೇ ಮದುವೆ ಅಂತ ಎಲ್ಲರೂ ಒಪ್ಕೊಂಡ್ರು. ಆದ್ರೆ ನೀನು ಒಪ್ಕೊಂಡೆ ನೋಡು.
ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ನಮ್ಮಿಬ್ರು ಪಾಲ್ಗೂ ಉಳಿದಿರೋದು ಈ ಒಂದು ರಾತ್ರಿ ಮಾತ್ರನೇ. ಎಲ್ಲಿ ಬೇಗ ಬೆಳಕು ಹರಿಯುತ್ತೋ ಅಂತ ಭಯ ಆಗ್ತಾ ಇದೆ ವೈದೇಹಿ, ತುಂಬಾ ಭಯ ಆಗ್ತಾ ಇದೆ. ಮನ್ಸಿಗೆ ತುಂಬಾ ಹಿಂಸೆ ಅನಿಸ್ತಾ ಇದೆ. ಒಂದು ಸಲ ನನ್ನನ್ನು ಅಪ್ಕೊಂಡು ಸಮಾಧಾನ ಮಾಡ್ತೀಯಾ? ನಾವು ಬದುಕಿರಬಹುದು, ಪ್ರಾಯಶಃ ಇಲ್ಲ ಕನಸಿರಬಹುದಿದು. ನಾವು ಬದುಕಿರಬಹುದು, ಪ್ರಾಯಶಃ ಇಲ್ಲ ಕನಸಿರಬಹುದಿದು. ಪ್ರಾಯಶಃ ಎಲ್ಲ ಸರಿರಬಹುದು, ಭಾಗಶಃ ಇಲ್ಲ ಸೇರಿರಬಹುದಿದು. ಮೂಲತಃ ಜೀವವಿಲವಿಲ ಎನ್ನುತ್ತಲೇ ಒಲವನು ಹುಡುಕುತ್ತಿದೆ. ಪ್ರಾಯಶಃ ನಾವು ಬದುಕಿರಬಹುದು, ಪ್ರಾಯಶಃ ಇಲ್ಲ ಕನಸಿರಬಹುದಿದು. ಪ್ರಾಯಶಃ ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ. ಗೊತ್ತು ವೈದೇಹಿ, ನೀನು ಎಂಥ ಸಂದರ್ಭದಲ್ಲಿ ಈ ಮದುವೆಗೆ ಒಪ್ಕೊಂಡೆ ಅಂತ ನನಗೆ ಗೊತ್ತು. ನೀನು ನನಗಿಂತ ಗ್ರೇಟ್ ವೈದೇಹಿ. ನಮ್ಮಮ್ಮನ ಬಗ್ಗೆ ಯೋಚಿಸಿ ನಿನ್ನ ಮದುವೆಗೆ ಒಪ್ಕೊಂಡೆ ನೋಡು, ನಿಜವಾಗ್ಲೂ ಗ್ರೇಟ್. ವೈದೇಹಿ ಬದುಕಿರ್ಬಾರ್ದು, ಅದಕ್ಕೆ ಕಾರಣ ನಾನೇ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನ್ಯಾಚುರಲ್ ಡೆತ್ ಅನ್ನೋ ತರ ಕಾಣಿಸ್ಬೇಕು. ಏನಾಯ್ತಮ್ಮ? ಏನ್ ಯೋಚಿಸ್ತಿದ್ಯಾ? ಇವಾಗ ನಾನು ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನಮ್ಮ ಅದು? ನಮ್ ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆ ನಿಮಗಿದ್ಯಾ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ನಾನು ಒದ್ದಾಡ್ತಾ ಇರೋದು ನಿನ್ ಮದ್ವೆಗೋಸ್ಕರ ತಾನೆ. ಅಷ್ಟಕ್ಕೂ ನಿನ್ಗ್ಯಾಕ ಆ ಅನುಮಾನ ಬಂತು? ವೈದೇಹಿ, ವೈದೇಹಿನಾ? ದೇವಾಂಶ್ನ ಒಪ್ಸಿರೋದು ವೈದೇಹಿನೇ ಅಲ್ವಾ? ಮತ್ತವಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ಯಾ? ಅದೇ ನನ್ನ ಅನುಮಾನ ಅತ್ತೆ. ಅಷ್ಟು ಸುಲಭವಾಗಿ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳ ಮನ್ಸಲ್ಲಿ ಏನೂ ಪ್ಲಾನ್ ಮಾಡಿರಲ್ಲ ಅಂತೀರಾ? ಅದೇನಾದ್ರೂ ಆಗಿರ್ಲಿ, ದೇವಾಂಶ್ ಒಪ್ಕೊಂಡಿದ್ದಾನಲ್ಲ. ನಮಗ್ ಬೇಕಾಗಿರೋದು ದೇವಾಂಶ್ ಒಪ್ಪಿಗೆ. ಅವನ್ ಒಪ್ಕೊಂಡ್ಮೇಲೆ ವೈದೇಹಿ ಒಪ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು? ಈಗ್ಲೂ ಕೂಡ ನನ್ಗೆ ಅನುಮಾನ ಇದೆ ಅತ್ತೆ. ವೈದೇಹಿ ಎದುರುಗಿರ್ಬೇಕಾದ್ರೆ ಭಾವ ನನ್ ಕುತ್ತಿಗೆಗೆ ತಾಳಿ ಕಟ್ಟಕ್ ಒಪ್ಕೋತಾರಾ? ಖಂಡಿತ ಒಪ್ಕೊಳ್ಳಲ್ಲ. ಶ್ರವಂತಿ ಅನುಮಾನ ನಿಜಾನೇ ಅತ್ತೆ. ನೀವು ಸತ್ತೋಗ್ತೀರಾ ಅಂದ್ಮೇಲೂ ಅವನು ಒಪ್ಕೊಳ್ಳೇ ಇಲ್ಲ. ವೈದೇಹಿ ಏನೋ ಒಪ್ಸಿದ್ಲು ಅಂತ ಮಾಡ್ಕೊಂಡ್ಬಿಡ್ತಾನ? ಹಸೆ ಮಣೆ ಮೇಲೆ ಕೂತ್ಕೊಂಡಾಗ ಎದುರುಗಡೆ ವೈದೇಹಿ ಇದ್ರೆ ಇನ್ನೇನ್ ತಾಳಿ ಕಟ್ಟೋ ಸಮಯದಲ್ಲಿ ನನ್ ಕೈಯಲ್ಲಿ ಆಗಲ್ಲ ಅಂತ ಓಡೋಗ್ತಾನೆ. ಹೌದತ್ತೆ, ನನ್ನ ಅನುಮಾನ ಕೂಡ ಅದೇ. ಈಗೇನ್ ಮಾಡೋದು? ಏನೇ ಆದ್ರೂ ಈ ಮದ್ವೆ ಆಗ್ಲೇಬೇಕು. ಅದಕ್ಕೋಸ್ಕರ ನಾನು ಏನೇ ಮಾಡೋಕ್ಕೂ ಸಿದ್ಧ.